ಸನಾತನ ಧರ್ಮದ ವೈಶಿಷ್ಟ್ಯತೆ ಏನು ಅಂತಂದ್ರೆ ರಜಾಕ್ ಅಂತ ಅವ್ರು ಕೂತ್ಕೊಂಡು ನಮ್ಮ ಮುಹೂರ್ತದ ಬಗ್ಗೆ ಮಾತನಾಡ್ಲಿಕ್ಕೂ ಕೂಡ ನಾವು ಅವಕಾಶ ಮಾಡ್ಕೊಟ್ಟಿದೀವಿ. ಇಷ್ಟು ದಿನದಿಂದ ದೇವಸ್ಥಾನದಲ್ಲಿ ಇಲ್ದಿದ್ದ ಭಗವಂತ ವಾಪಸ್ ಬರ್ತಿರೋದು ಮುಹೂರ್ತದ ಬಗ್ಗೆ ನಮಗೆ ಚಿಕ್ಕ ವಯಸ್ಸಿಂದ ನಮಗೂ ಗೊತ್ತು. ಪ್ರತಿಯೊಂದು ತಿಂಗಳಲ್ಲಿ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಬರಕ್ಕಿಂತ ಮುಂಚೆ ಸ್ವಾಮೀಜಿ ಮುಹೂರ್ತ ಹುಡುಕೊಡಿ ಅಂದ್ರೆ ಸ್ವಾಮೀಜಿ ಮುಹೂರ್ತ ಯಾರಿಗೂ ಕೇಳಿಲ್ವಾ? ಮೋದಿಗೆ ಡಿಸೈಡ್ ಮಾಡಿದ್ರ ಬೇಸಿಕ್ ಫ್ಯಾಕ್ಟ್ ಗಳನ್ನ ನೀವು ತಪ್ಪಾಗಿ ಹೇಳ್ಬಿಟ್ರೆ ಜನ ನಂಬ್ತಾರೆ ಅಂತ ಈಗ ನೀವ್ ಹೇಳ್ತಿದ್ದೀರಾ ರಾಮ ಕಾಡಿಂದ ವಾಪಸ್ ಬಂದಿದ್ದ ದಿನ ಇಡಬೇಕಾಗಿತ್ತು ಮುಹೂರ್ತ. ಹಾಗಲ್ಲ, ರಾಮ ಹುಟ್ಟಿದಗಳಿಗೆ, ಆತನಿಗೆ ಪಟ್ಟಾಭಿಷೇಕ ಆಗಿದಗಳಿಗೆ, ಆತ ಕಾಡಿಗೆ ಹೋದಗಳಿಗೆ, ಅಲ್ಲಿಂದ ವಾಪಸ್ ಬಂದಗಳಿಗೆ, ಅದಾದ ನಂತರದಲ್ಲಿ ಆತ ವಿವಾಹ ಪ್ರತಿಯೊಂದು ರಾಮನ ಜೀವಮಾನದ ಪ್ರತಿಯೊಂದು ಗಳಿಗೆಗೂ ಕೂಡ ಅದರದ್ದೇ ಆದ ಮೌಲ್ಯ ಇದೆ. ಇದೆಲ್ಲವನ್ನ ಲೆಕ್ಕಾಚಾರ ಹಾಕಿ ನಿಮಗಿಂತ ಕೇಳಿಸ್ಕೊಳ್ಳಿ. ಕಡೆಯದು ಬಹಳ ಇಂಪಾರ್ಟೆಂಟ್ ಆಗಿರೋದು, ಬಹಳ ಮುಖ್ಯವಾಗಿರೋದು ತಾಳ್ಮೆ. ಕೇಳಿಸ್ಕೊಳ್ಳಿ, ಬಹಳ ಮುಖ್ಯವಾದ ಮಾತು. ನನಗೆ ನಿಮಗೆ ಎಲ್ಲರಿಗಿಂತ ಅತಿ ಹೆಚ್ಚು ರಾಮನ ಬಗ್ಗೆ, ಮುಹೂರ್ತದ ಬಗ್ಗೆ ಜ್ಞಾನ ಇರುವ ಪಂಡಿತರು ನಿರ್ಧಾರ ಮಾಡಿರೋದು ಮುಹೂರ್ತ. ಅದನ್ನ ಟೀಕೆ ಮಾಡ್ಲಿಕ್ಕೆ ನನಗೆ ನಿಮಗೆ ಸ್ವಾಮೀಜಿ ನಮಗೆ ನಮ್ಮ ಸಂಸ್ಕೃತಿ ಬಗ್ಗೆ ನೋಡಿ ನೀವು ಎರಡನೇ ಸಲ ಹೇಳ್ತಿದ್ದೀರಾ ಸ್ವಾಮೀಜಿ ಬಿಜೆಪಿ ಸ್ವಾಮೀಜಿ ಅಂತ. ನಾನು ಎರಡನೇ ಸಲ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವ್ ಯಾರಿಗೂ ಸರ್ಟಿಫಿಕೇಟ್ ಕೊಡಬೇಡಿ. ನೀವ್ ಯಾರು ಇಲ್ಲ, ನೀವ್ ಸರ್ಟಿಫಿಕೇಟ್ ಕೊಡಕ್ಕೆ ಯಾರು ಇಲ್ಲ. ನೀವೆಲ್ಲ ಒಳ್ಳೆ ಹಿಂದೂ ಎಕ್ಸ್ಟ್ರಾ ಹಿಂದೂ, ಒಳ್ಳೆ ಹಿಂದೂ ಎಕ್ಸ್ಟ್ರಾ ಹಿಂದೂ ಬಿಜೆಪಿ ಸ್ವಾಮೀಜಿ. ನೀವ್ ಯಾರು ಸರ್ಟಿಫಿಕೇಟ್ ಕೊಡೋರು? ಜನವರಿ 22 ಬಿಟ್ಟು ಬೇರೆ ಯಾವ ಮುಹೂರ್ತನೂ ಇರ್ಲಿಲ್ಲ. ಇದೊಂದ್ ಮಾತು ಕೇಳಿಸ್ಕೊಂಬಿಡಿ. ಬರ್ತೀನಿ. ಸ್ವಾಮೀಜಿ ಅವರು ಕೂಡ ಇದನ್ನು ಒಪ್ತಾರೆ ನಾನು ಭಾವಿಸ್ತೀನಿ. ನಮ್ಮ ಸನಾತನ ಧರ್ಮದ ವೈಶಿಷ್ಟ್ಯತೆ ಏನು ಅಂತಂದ್ರೆ ರಜಾಕ್ ಅಂತ ಅವ್ರು ಕೂತ್ಕೊಂಡು ನಮ್ಮ ಮುಹೂರ್ತದ ಬಗ್ಗೆ ಮಾತನಾಡ್ಲಿಕ್ಕೂ ಕೂಡ ನಾವು ಅವಕಾಶ ಮಾಡ್ಕೊಟ್ಟಿದೀವಿ. ಬೇರೆ ಗೊತ್ತಿಲ್ಲ ಏನೇನಾಗ್ತಿತ್ತೋ ಸದಮ್ ಸದಮ್ ಅವರು ಶರತ್ ಅವರು ತುಂಬಾ ಕಮ್ಮಿ ಮಾತಾಡಿದ್ದಾರೆ, ಅವ್ರಿಗೆ ಅವಕಾಶ ಕೊಡೋಣ. ಶರತ್ ಅವರು ಒಂದ್ ನಿಮಿಷ. ಸದಮ್ ಅವರು ಅದಾದ್ಮೇಲೆ ನೀವು ಪಾರ್ಲಿಮೆಂಟ್ ಇನಾಗ್ರೇಷನ್, ಅದಕ್ಕೂ ಕೂಡ ಆಕ್ಷೇಪ. ಯಾರಿಂದ ನಿಮಗೆ ಗೊತ್ತು, ನಿಮ್ಮ ಮೈತ್ರಿ ಪಾರ್ಟ್ನರ್. ರಾಮ ಮಂದಿರ ಇನಾಗ್ರೇಷನ್, ಅಲ್ಲಿಗೂ ಕೂಡ ಆಕ್ಷೇಪ. ಬಾಲಾಕೋಟ್ ಅಟ್ಯಾಕ್ ಸರ್, ಅಲ್ಲೂ ಕೂಡ ತಕರಾರು. ಅದಾದ್ಮೇಲೆ ಏನು? ಪ್ರಶ್ನೆ. ಹೊರ ರಾಜ್ಯಕ್ಕೆ ಹೋಗ್ತಾರೆ, ಹೊರ ದೇಶಕ್ಕೆ ಹೋಗ್ತಾರೆ, ಅಲ್ಲಿ ನಮ್ಮ ನೆಲದ ಬಗ್ಗೆ ಕುತ್ಕೊಂಡು ಆಕ್ಷೇಪಾರ್ಹ ಮಾತುಗಳನ್ನ ಆಡ್ತಾರೆ. ಉದ್ದೇಶ ಏನು? ಪ್ರಶ್ನೆ ಮಾಡಬಾರ್ದಾ? ಯಾರು ಮಾಡಿದಾರ ಅವ್ರು ಕೇಳಿ ಮೇಡಮ್. ಮಾತಾಡಕ್ ಬಿಡ್ರೆ ಒಂದ್ ಪದಾನು ಮಾತಾಡಿಲ್ಲ. ದಯವಿಟ್ಟು ತಿದ್ಕೊಳ್ಳಿ. ಒಂದ್ ನಿಮಿಷ ಪೂರ್ತಿ ನಿಮ್ಗೆ ಹೇಳಿ ಮಾತಾಡಿ. ನೋಡಿ ಮೇಡಮ್, ಈಗ ಈ ನರೇಶನ್ ಏನು ಇವತ್ತು ನಮ್ಮ ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಇದು ನಮ್ಮ ನರೇಶನ್ ಅಲ್ಲ. ನಮ್ಮ ಮೈತ್ರಿ ಪಾರ್ಟ್ನರ್ ಯಾರದೇ ಇರಬಹುದು, ಆದರೆ ಆಮ್ ಆದ್ಮಿ ಪಕ್ಷದ ಒಂದು ತತ್ವ ಸಿದ್ಧಾಂತ ರಾಷ್ಟ್ರಕ್ಕೆ ಅತ್ಯಂತ ಜರೂರಾಗಿರುವಂತಹ ಒಂದು ಕಾಲಘಟ್ಟದಲ್ಲಿ ಇವತ್ತು ನಾವಿದ್ದೀವಿ. ಇವತ್ತು ದೇಶ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದೆ, ನಿರಂಕುಶ ಪ್ರಭುತ್ವದಲ್ಲಿ ಸಿಕ್ಕಾಕೊಂಡಿದೆ. ಇವತ್ತು ದೇಶದಲ್ಲಿ ಶಿಕ್ಷಣ ಕ್ರಾಂತಿ ಆಗಬೇಕಾಗಿದೆ, ಆರೋಗ್ಯ ಕ್ರಾಂತಿ ಆಗಬೇಕಾಗಿದೆ. ದೇಶದಲ್ಲಿ ದೇಶಭಕ್ತಿಯ ಪರಿಕಲ್ಪನೆ ಏನಿದೆ ಅನ್ನೋದನ್ನು, ಆ ಡೆಫಿನೇಷನ್, ದೇಶಭಕ್ತಿಯ ಡೆಫಿನೇಷನ್ ಏನು ಅನ್ನೋದನ್ನು
ಈ ನಮ್ಮ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಹೇಳ್ಕೊಡುವಂತಹ ಒಂದು ಕಾಲಘಟ್ಟದಲ್ಲಿ ನಾವು ಇದೀವಿ. ನಮ್ಮ ಮಕ್ಕಳಿಗೆ ನಾವು ಸುಶಿಕ್ಷಿತರನ್ನಾಗಿ ಮಾಡೋದು, ಈ ಅಂತಾರಾಷ್ಟ್ರೀಯ ಒಂದು ಪ್ರಪಂಚದಲ್ಲಿ ನಮ್ಮ ಮಕ್ಕಳನ್ನ ಪೈಪೋಟಿಗೆ ಬಿಡುವಂತಹ ಒಂದು ಅತ್ಯುತ್ತಮ ವಿಶ್ವ ಗುಣಮಟ್ಟದ ಶಿಕ್ಷಣ ಬೇಕಾಗಿದೆ. ನಮ್ಮ ಮಕ್ಕಳು, ನಮ್ಮ ಹಿರಿಯರು, ನಮ್ಮ ಅಣ್ಣ ತಮ್ಮಂದ್ರು ಕೇವಲ 100 ರೂಪಾಯಿಗೆ ಇವತ್ತು ಕಾಸು ಇಲ್ದಿರ ವಿಕ್ಟೋರಿಯಾ ಆಸ್ಪತ್ರೆ ಸ್ವಾಮೀಜಿ ನೀವು ಮಾತಾಡಿಲ್ಲ ದಯವಿಟ್ಟು ನೀವು ಬೇಗ ಇದು ಮುಗಿಸಿ ರಾಷ್ಟ್ರಕ್ಕೆ ಸಂಬಂಧಪಟ್ಟ ಇವತ್ತು ಪಕ್ಕದಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ 500 ರೂಪಾಯಿ ಇಲ್ದಿರ 106 ಜನ ಸತ್ತೋಗ್ತಾ ಇದಾರೆ. ಇವತ್ತು ಆರೋಗ್ಯ ಕ್ರಾಂತಿ ಆಗ್ಬೇಕಾಗಿದೆ. ಇವತ್ತು ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರೋದು ನಮ್ಮ ಭಾರತೀಯರ ಅತ್ಯಂತ ಬಹುವರ್ಷಗಳ ಕಲ್ಪನೆಯ ಒಂದು ಸಾಕಾರ ಮಾಡಿದ್ದಾರೆ. ಇದನ್ನ ಸಾಕಾರ ಮಾಡಿರುವಂತ ಎಲ್ಲ ರಾಜಕೀಯ ನಾಯಕರುಗಳಿಗೂ ಸಹ ನಾವು ಉತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತೀವಿ. ಅದೇ ರೀತಿಯಲ್ಲಿ ನೀವು ಈ ದೇಶದ ಜನ ನರಳಾಡುತ್ತಿದ್ದಾರೆ, ಯಾವ ಒಂದು ಪರಿಸ್ಥಿತಿ ನರಳಾಡುತ್ತಿದ್ದಾರೆ ಅನ್ನೋದನ್ನ ನೀವು ದಯವಿಟ್ಟು ಮನವರಿಕೆ ಮಾಡಿಕೊಡ್ಬೇಕು. ಮುಂಬರುವ ಚುನಾವಣೆಯಲ್ಲಿ ಭಾರತೀಯರನ್ನ ತಪ್ಪು ದಾರಿಗೆ ಎಳೆಯುವಂತಹ ಪ್ರಕ್ರಿಯೆಗಳು ಈ ದೇಶದಲ್ಲಿ ಆಗ್ತಾ ಇದೆ. ಶಿಕ್ಷಣ ಕ್ರಾಂತಿ ಮಾಡಿದ್ದಾರೆ, ಆರೋಗ್ಯ ಕ್ರಾಂತಿ ಮಾಡಿದ್ದಾರೆ, ಜೈಲಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಬದಲಾವಣೆ ಮಾಡಬೇಕು. ಅವರು ರಾಮ ಮಂದಿರ ಉದ್ಘಾಟನೆ ನಿಮ್ಮ ಭಕ್ತರು ಲಕ್ಷಾಂತರ ಜನ ಇದ್ದಾರೆ. ಶರತ್ ಅವರೇ